ಯೆಶಾಯನ ಪ್ರವಾದನೆ ಗ್ರಂಥ 43ನೇ ಅಧ್ಯಾಯ 11ನೇ ವಚನ. ನಾನೇ ಯೆಹೋವನು, ನಾನು ಹೊರತು ಯಾವ ದೇವರು, ಯಾವ ರಕ್ಷಕನೂ ಇಲ್ಲ. ದೇವರೊಬ್ಬನೇ ರಕ್ಷಕನು, ಗಂಡ ದೇವರಲ್ಲ, ಹೆಂಡತಿ ದೇವರಲ್ಲ, ರಕ್ಷಕನೂ ಇಲ್ಲ. ನಾನೇ ರಕ್ಷಣೆಯನ್ನು ಮುಂತಿಳಿಸಿ, ನಾನು ಹೊರತು ಯಾವ ರಕ್ಷಕನೂ ಇಲ್ಲ, ನಾನೇ ರಕ್ಷಣೆಯನ್ನು ಮುಂತಿಳಿಸಿ ನೆರವೇರಿಸಿ ಪ್ರಕಟಿಸಿದ್ದೇನೆ. ನಿಮ್ಮಲ್ಲಿ ಅನ್ಯ ದೇವರು ಯಾರೂ ಇರಲಿಲ್ಲವಲ್ಲ, ಯಾವ ಅನ್ಯ ದೇವರು ಇರಲಿಲ್ಲವಲ್ಲ. ನೀವೇ ನನ್ನ ಸಾಕ್ಷಿಗಳು. ನಾನೊಬ್ಬನೇ, ಅರ್ಥ ಮಾಡ್ಕೊಳ್ಳಿ, ನಾನೊಬ್ಬನೇ ದೇವರು. ಹೌದು, ಇಂದಿನಿಂದ ಯಾವತ್ತಿನವರೆಗೂ ಅಷ್ಟೇ, ಇಂದಿನಿಂದ ನಾನೇ ಪರಮಾತ್ಮನು. ನನ್ನ ಕೈಯಿಂದ ಬಿಡಿಸಬಲ್ಲವರು ಯಾರೂ ಇಲ್ಲ, ನನ್ನ ಕೆಲಸಕ್ಕೆ ಯಾರು ಅಡ್ಡ ಬಂದಾರು ಎಂಬುದೇ ಯೆಹೋವನ ಮಾತು. ಯೆಹೋವನು ಅಂದರೆ ತಂದೆಯಾದ ಪರಮಾತ್ಮನು, ಸರ್ವೇಶ್ವರನು. ಇಬ್ರಿಯ ಮತ್ತು ಗ್ರೀಕ್ ಭಾಷೆಗಳಲ್ಲಿ ಯೆಹೋವನು ಅಂತ ಇರುತ್ತೆ. ಅದಕ್ಕೆ ಅರ್ಥ ತಂದೆಯಾದ ಪರಮಾತ್ಮನು, ಸರ್ವೇಶ್ವರನು, ಯಾರು ದೇವರು? ನಮ್ಮನ್ನು ಸೃಷ್ಟಿ ಮಾಡಿದವರೇ ನಿಜವಾದ ದೇವರು. ನಮ್ಮನ್ನು ಮರೆಯತೆ ಕಣ್ಮಣಿಯಂತೆ ಕಾಯುತ್ತಿರೋನೇ ದೇವರು. ಬೇರೆ ತಂದೆ ತಾಯಿಗಳು ತಿರೋಯ್ತಾರೆ. ನಾನು ತಂದೆ ತಾಯಿನ ಹೀಗಾಡಿಸ್ತಾ ಇಲ್ಲ, ಅವರು ದೇವರನ್ನ ನಾನು ಹೀಗಾಡಿಸ್ತಾ ಇಲ್ಲ. ಮನುಷ್ಯರಿಗಿರುವಂಥ ಶಕ್ತಿಯನ್ನು ಮನುಷ್ಯರಿಗೆ ಕೊಡಿ, ಮನುಷ್ಯರಿಗೆ ನಾನು ತೋರಿಸ್ತಾ ಇದ್ದೀನಿ. ಮನುಷ್ಯರ ಶಕ್ತಿ ಇಷ್ಟಪ್ಪ, ದೇವ್ರ ಶಕ್ತಿ ಎಷ್ಟಿದೆ ಅಂತ ಹೇಳಬೇಕಲ್ವಾ? ನನ್ನ ತಂದೆ ತಾಯಿ ಇದ್ದಾರೆ, ಅವರು ದೇವರಾಗಿದ್ದರೆ, ಒಂದು ವೇಳೆ ಅವರು ದೇವರಾಗಿದ್ದರೆ ನನ್ನನ್ನು ಬದಲಾಯಿಸ್ಬೋದಾಗಿತ್ತಲ್ಲ. ನನ್ನ ದುಷ್ಟ ನಡವಳಿಕೆಯನ್ನು, ನೀಚ ನಡವಳಿಕೆಯನ್ನು, ವ್ಯಭಿಚಾರದ ನಡವಳಿಕೆಯನ್ನು, ಕಳ್ಳತನದ ನಡವಳಿಕೆಯನ್ನು, ಗೂಂಡಾಗಿರಿಯ ನಡವಳಿಕೆಯನ್ನು ನನ್ನನ್ನು ಬದಲಾಯಿಸ್ಬೋದಾಗಿತ್ತಲ್ಲ. ದೇವರಾಗಿದ್ದರೆ ದೇವರು ಒಬ್ಬರ ಮನಸ್ಸನ್ನು ಬದಲಾಯಿಸೋದಕ್ಕೆ ಶಕ್ತನ ಇಲ್ವಾ? ಒಬ್ಬರ ನಡವಳಿಕೆಯನ್ನು ಬದಲಾಯಿಸೋದಕ್ಕೆ ಶಕ್ತನ ಅಲ್ವಾ? ದೇವರಿಂದ ಸಾಧ್ಯವೋ ಅಲ್ಲವೋ? ತಂದೆ ತಾಯಿಗಳಾದಂಥ ನನ್ನ ತಂದೆ ತಾಯಿಗಳು ದೇವರಾಗುತ್ತಿದ್ದರೆ ನನ್ನ ನಡವಳಿಕೆಯನ್ನು ಬದಲಾಯಿಸ್ಬೋದಾಗಿತ್ತಲ್ಲ. ಬದಲಾಯಿಸೋದಕ್ಕೆ ಆಗಲಿಲ್ಲ ಅಂದರೆ ಅವರು ದೇವರಲ್ಲ. ನನ್ನ ನಡತೆಯನ್ನು ಬದಲಾಯಿಸಿದ್ರು ತಂದೆಯಾದ ಪರಮಾತ್ಮನ ಮಗನಾದ ಯೇಸು ಕ್ರಿಸ್ತನು. ಒಬ್ಬ ಯೌವನಸ್ಥನು, ನಾನು ಯೌವನ ಪ್ರಾಯದಲ್ಲಿರುವಂಥ ಇದ್ದಾಗ ನಾನು ದೇವರನ್ನು ನಂಬಿದ್ದು. ಒಬ್ಬ ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ಕೀರ್ತನೆ ಗ್ರಂಥ 119ನೇ ಅಧ್ಯಾಯ 9ನೇ ವಚನ. ಆತನ ವಾಕ್ಯವನ್ನು ಕೇಳಿ ಗಮನಿಸಿ ನಡೆಯುವುದರಿಂದಲೇ, ಆತನ ವಾಕ್ಯವನ್ನು ಗಮನಿಸಿ ನಡೆಯುವುದರಿಂದಲೇ. ಕೇಳಬೇಕು ವಾಕ್ಯ, ಗಮನಿಸಿ ನಡೀಬೇಕು. ಇದು ನಿಜವಾದ ತಂದೆಯಾದ ದೇವರ ಗುಣಲಕ್ಷಣಗಳು ಹೀಗಿರುತ್ತದೆ. ನನ್ನ ತಂದೆ ಕುಡುಕನಾಗಿದ್ದಾನೆ, ನೀಚನಾಗಿದ್ದಾನೆ, ದುಷ್ಟನಾಗಿದ್ದಾನೆ, ಇವನು ದೇವರಲ್ಲ. ದೇವರು ಕೆಟ್ಟದನ್ನು ಮಾಡಬೇಡ, ಕೆಟ್ಟ ರೀತಿಯಲ್ಲಿ ಬದುಕಬೇಡ ಅಂತ ಹೇಳಿ ಒಬ್ಬನ ನಡವಳಿಕೆಯನ್ನು ಬದಲಾಯಿಸುವಂಥ ಕೆಪಾಸಿಟಿ ಇರುವವನೇ ದೇವರು. ಬೇರೆ ಫೈನಲ್ ಇದೆ. ಒಬ್ಬನ ನಡತೆಯನ್ನು ಬದಲಾಯಿಸಿ ಅವನ ಹೃದಯವನ್ನು ಚೇಂಜ್ ಮಾಡಿ, ಅವನ ಮನಸ್ಥಿತಿಗಳನ್ನು ಚೇಂಜ್ ಮಾಡಿ, ಅವನು ಸಾಯುವಂಥ ಪರಿಸ್ಥಿತಿಯಲ್ಲಿರುವಾಗ ಅವನ ಸಾವಿನ ಆಲೋಚನೆಯನ್ನು ಬರದ ಹಾಗೆ, ಆತ್ಮಹತ್ಯೆ ಹೋಗಬೇಕನ್ನುವಂಥ ಆಲೋಚನೆಗಳನ್ನು ತೆಗೆದಾಕಿ ಹೊಸ ಜೀವನವನ್ನು ಕೊಡುವ ಆತನೇ ಸೃಷ್ಟಿಕರ್ತನು. ಅಂದ್ರೆ ಏನು ಹೇಳಿ? ಇಲ್ಲದನ್ನು ಇರುವ ಹಾಗೆ ಮಾಡುವಂಥ ಸರ್ವೇಶ್ವರನು. ಭೂಮಿ ಒಂದು ದಿವಸ ಇರಲಿಲ್ಲ, ಆಕಾಶ ಒಂದು ದಿವಸ ಇರಲಿಲ್ಲ, ಏನು ಇಲ್ಲದಂತ ಇವಾಗ ಶೂನ್ಯದಲ್ಲಿ ಸೃಷ್ಟಿ ಮಾಡಿದವನು. ದೇವರಾಗಿರುವ ರೀತಿಯಲ್ಲಿ ನಾವು ಪಾಪದಲ್ಲಿ ಬಿದ್ದಿದ್ದಾಗ ನಮ್ಮ ಪಾಪವನ್ನು ತೊಳೆದು ಶುದ್ಧೀಕರಿಸಿ ಹೊಸ ಮನುಷ್ಯನಾಗಿ ನಿಲ್ಲಿಸಿದಂಥದ್ದು ಯೇಸು ಕ್ರಿಸ್ತನ ರಕ್ತವಾಗಿದೆ. ನೀನಿತನನ್ನು ಮರೆತು, ನೀನಿತನನ್ನು ಯಾರಂತ ನೆನೆಸ್ಕೊಳ್ತಾ ಇದ್ರು, ಆತ ನಿನ್ನನ್ನು ನೆನೆಸಿ ನಿನ್ನ ಬಳಿಗೆ ಸುವಾರ್ತೆಯನ್ನು ಕಳಿಸ್ತಾ ಇದ್ದ. ಒಂದು ದಿನ ನನ್ನ ಬಳಿಗೆ ಸುವಾರ್ತೆ ಕಳಿಸ್ತು. 3 ಸಾರಿ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ತಿರಸ್ಕಾರ ಮಾಡಿದ್ರು. 4ನೇ ಸಾರಿ ನನ್ನ ಬಳಿಗೆ ದೇವರ ವಾಕ್ಯ ಬಂದಾಗ, ನೋಡೇ ನೋಡೋಣ, ಜೀವನದಲ್ಲಿ ಬೆಂದೋಗಿದ್ದೇನೆ, ಸಾಯ್ತಾ ಇದ್ದೇನೆ, ಪಾಪ ಮಾಡ್ತಾ ಇದ್ದೇನೆ, ಅಲ್ಲೋಗ್ತಾ ಇದ್ದೇನೆ, ಇಲ್ಲೋಗ್ತಾ ಇದ್ದೇನೆ, ಎಲ್ಲೂ ಬಿಡುಗಡೆ ಸಿಕ್ಕಲ್ಲ, ಇದೇನು ನನ್ನನ್ನು ಹುಡ್ಕೋಬೋದಾ ಇದ್ದಲ್ಲ, ಇದೇನು ನೋಡೋಣ ಅಂತ ಬೈಬಲ್ ತಗೊಂಡು ಓದುವಾಗ, ಚರ್ಚ್ಗೆ ಹೋಗುವಾಗ ನಿಜವಾದ ದೇವರ ಕುರಿತು, ದೇವರ ಗುಣಲಕ್ಷಣವನ್ನು ಕುರಿತು ತಿಳಿದುಕೊಂಡು ಈ ದಿನ ಮನುಷ್ಯನಾಗಿ ಬದುಕಾಗಿದೆ. ಒಂದು ದಿವಸ ಮಾನವ ಮೃಗನಾಗಿದೆ. ಮೃಗ ಬೇರೆಯವರು ಭಯಂಕರವಾದಂಥ ವಿಲನ್ ಆದಂಥವರನ್ನು ಕರೆದು ಹೀರೋ ಆಗಿ ಮಾಡುವ ಆತನೊಬ್ಬನೇ ಒಬ್ಬ ನಿಜವಾದ ಹೀರೋ ಯೇಸು ಕ್ರಿಸ್ತನು ಮಾತ್ರ. ನಿಜವಾದ ಹೀರೋ ಯೇಸು ಕ್ರಿಸ್ತನು ಮಾತ್ರ. ಒಬ್ಬನನ್ನು ಬದಲಾಯಿಸುವವನೇ ನಿಜವಾದ ಹೀರೋ. ಒಬ್ಬನ ಗುಣಲಕ್ಷಣಗಳನ್ನು ಬದಲಾಯಿಸಿ ಒಳ್ಳೆ ಮಾರ್ಗದಲ್ಲಿ ನಡೆಸುವವನೇ ನಿಜವಾದ ಹೀರೋ. ನನ್ನ ಜೀವನದ ಪಾಲಿಗೆ, ಕ್ರೈಸ್ತರ ಜೀವನದ ಪಾಲಿಗೆ ನಿಜವಾದ ಹೀರೋ ಯೇಸು ಕ್ರಿಸ್ತನು ಮಾತ್ರ.